values of trigonometric ratios for angles which are acute ಅಂತ ಹೇಳಿದ್ರೆ 90 degree or right angle which is 90 degree ಅಂತ ಹೇಳಿದ್ರೆ ನಮ್ಮ theta ವ್ಯಾಲ್ಯೂ ಬಂದು greater than or equal to 0 less than or equal to 90 degree ಈ ತರ ಇರುತ್ತೆ. ಸೊ cos, sin, cos and tan of such angles will be equal to what ಅಂತ ಹೇಳಿ ನೋಡ್ತಾ ಇದೀವಿ. ಆ ವ್ಯಾಲ್ಯೂಸ್ ಎಲ್ಲಿಂದ ಎಲ್ಲಿವರೆಗೂ ಹೋಗುತ್ತೆ ಅಂತ ಹೇಳಿ. ಸೊ ನಮ್ಗೆ ಗೊತ್ತಿದೆ sin of 0 is 0, sin of 90 is 1. Cos of 0 is 0, cos of 90 is 1. ಅಂದ್ರೆ ಆಕ್ಚುಲಿ ಉಲ್ಟಾ ಅಲ್ವಾ, ಉಲ್ಟಾ ಹೇಳಿದೆ ನಾನು. Cos of 0 is 1, cos of 90 is 0. Tan of 0 is 0, tan of 90 is infinity. ಸೊ ನಾವು ಏನು ಹೇಳ್ಬೋದು ಅಂತ ಹೇಳಿದ್ರೆ ಸೈನ್ ಕಾಸ್ ಟ್ಯಾನ್ ವ್ಯಾಲ್ಯೂ ಈ ವ್ಯಾಲ್ಯೂಸ್ ವರ್ಗು ಚೇಂಜ್ ಆಗುತ್ತೆ, ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಹೇಳಿ. ಇದನ್ನ ನೀವು ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಒಂದಷ್ಟು ಕಡೆ ಕೇಳ್ತಾರೆ, ಹಾಗಾಗಿ ಇದು ಗೊತ್ತಿರಬೇಕು. ಸರಿನಾ? ಸೊ ಸೈನ್ ವ್ಯಾಲ್ಯೂ 0ಇಂದ 1ವರೆಗೂ ಬರೋಕ್ಕೆ ಸಾಧ್ಯ ಇದೆ, ಕಾಸ್ ವ್ಯಾಲ್ಯೂ 0ಇಂದ 1ವರೆಗೂ ಬರೋಕ್ಕೆ ಸಾಧ್ಯ ಇದೆ, ಟ್ಯಾನ್ ವ್ಯಾಲ್ಯೂ 0ಇಂದ ಇನ್ಫಿನಿಟಿವರೆಗೂ. ಇಲ್ಲಿ ವ್ಯತ್ಯಾಸ ಏನಂತ ಹೇಳಿದ್ರೆ ಇಲ್ಲಿ ಈಕ್ವಲ್ಸ್ ಟು ಇದೆ ಅಂತ ಹೇಳಿದ್ರೆ 0 ಬರಕ್ಕೆ ಸಾಧ್ಯ ಇದೆ, 1 ಬರಕ್ಕೆ ಸಾಧ್ಯ ಇದೆ, ಬಟ್ ಇನ್ಫಿನಿಟಿ ಬರಕ್ಕೆ ಸಾಧ್ಯ ಇಲ್ಲ. ಸರಿನಾ? ನೀಡ್ ನಾಟ್ ಬಿ ಈಕ್ವಲ್ ಟು ಇನ್ಫಿನಿಟಿ, ಯಾಕಂತ ಹೇಳಿದ್ರೆ ಇನ್ಫಿನಿಟಿ ಡಿಫೈನ್ ಆಗಿಲ್ಲ, ನಮ್ಗೆ ಇನ್ಫಿನಿಟಿ ಎಲ್ಲಿದೆ ಅಂತ ಗೊತ್ತಿಲ್ಲ, ಹಾಗಾಗಿ ಈಕ್ವಲ್ ಟು ಅಂತ ಬರೆಯಲ್ಲ. ಬಟ್ ಇಟ್ಸ್ ಲೆಸ್ ದೆನ್ ಇನ್ಫಿನಿಟಿ ಅಂತ ಗೊತ್ತು. ಟ್ಯಾನ್ ವ್ಯಾಲ್ಯೂ ಇವನ್ 1000 ಕೂಡ ಸಿಗ್ಬೋದು ನಿಮಗೆ. ಟ್ಯಾನ್ ಆಫ್ ಸಮಥಿಂಗ್ ಇಸ್ 1000, ಟ್ಯಾನ್ ಆಫ್ ಸಮ್ ಆಂಗಲ್ 1000 ಕೂಡ ಬೇಕಾದ್ರೆ ಸಿಗುತ್ತೆ. ಹೇಗೆ ಅದು ಅಂತ ಹೇಳಿ ಸಿಂಪಲ್ ಆಕ್ಚುಲಿ ಎಕ್ಸ್ಪ್ಲನೇಷನ್, ಬಟ್ ಇವಾಗ ಅದಕ್ಕೆ ಹೋಗಲ್ಲ, ಔಟ್ ಆಫ್ ಸಿಲೆಬಸ್ ಆಗೋಗುತ್ತೆ. ಸರಿನಾ? ಸೊ ಟ್ಯಾನ್ ಆಫ್ ಸಮ್ ಆಂಗಲ್ ಇಸ್ ಈಕ್ವಲ್ ಟು 1000, ಅದು ಕೂಡ ಸಿಗುತ್ತೆ. 1000, 1 lakh, 10,000, 1 lakh, ನಿಮ್ಗೆ ಏನು ಬೇಕೋ ಅದು ಅಷ್ಟು ದೊಡ್ಡ ವ್ಯಾಲ್ಯೂ ಕೂಡ ಸಿಗುತ್ತೆ. ಸೈನ್ ವ್ಯಾಲ್ಯೂ ಆಯಿತು ಅಂತ ಹೇಳಿದ್ರೆ 0ಇಂದ 1 ಮಾತ್ರ, ಇದರೊಳಗೆ ಮಾತ್ರ ಸೈನ್ ವ್ಯಾಲ್ಯೂ ಸಿಗುತ್ತೆ. ಕಾಸ್ ವ್ಯಾಲ್ಯೂ ಇದರೊಳಗಡೆ ಮಾತ್ರ ಸಿಗುತ್ತೆ, ಟ್ಯಾನ್ ವ್ಯಾಲ್ಯೂ ಇದರೊಳಗಡೆ ಸಿಗುತ್ತೆ. ಸರಿನಾ? ಸೊ ಇದು ನಿಮ್ಗೆ ಸ್ವಲ್ಪ ಗೊತ್ತಿರಬೇಕು. ಇದು ಡೈರೆಕ್ಟಾಗಿ ಅವ್ರು ಇಂಡೈರೆಕ್ಟ್ಲಿ MCQ ಕ್ವಶನ್ಸಲ್ಲಿ ಮತ್ತು ಸಣ್ಣ ಪುಟ್ಟ 1 ಮಾರ್ಕರ್ ಕ್ವಶನಲ್ಲಿ ಕೇಳ್ತಾರೆ.